ಯಾವುದೇ ಸಾಸ್ ಇಲ್ಲದೆ ನೋಡಿ ಇಷ್ಟು ಜ್ಯೂಸಿಯಾಗಿ ಪಾಸ್ತಾ ಮಾಡೋದು ಯಾವತ್ತನ ಟ್ರೈ ಮಾಡಿದ್ದೀರಾ? ಅದಕ್ಕೆ ಒಂದು ಮಿಕ್ಸಿ ಜಾರಿಗೆ ಒಂದು 3 ಟೊಮೊಟೊ ಹಾಕ್ಕೊಂಡು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಒಂದು ಕುಕ್ಕರ್ಗೆ ನೀರು ಹಾಕ್ಕೋಬೇಕಾಗುತ್ತೆ. ನಾವು ಪಾಸ್ತಾ ಎಷ್ಟು ಹಾಕ್ಕೊತೀವೋ ಅದ್ರ ಮೇಲೆ ಡಿಪೆಂಡ್ ಆಗಿ ನೀರು, ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಕುದಿ ಬರೋವರೆಗೂ ಕುದಿಸ್ಬಿಟ್ಟು ಪಾಸ್ತಾ ಹಾಕಿ ಮುಚ್ಚಿಬಿಡಿ. ಪಾಸ್ತಾ ಹಾಕಿ ಮುಚ್ಚಿಬಿಟ್ಟು ಸ್ವಲ್ಪ ಕಲಿಸ್ಬಿಟ್ಟು ಕ್ಲೋಸ್ ಮಾಡಿಬಿಡಿ. ಕುದಿಯೋವರೆಗೂ ಅವಶ್ಯಕತೆ ಇಲ್ಲ. ಈ ಕಡೆ ಬಿಸಿ ಆಗೋಷ್ಟೊತ್ತಿಗೆಲ್ಲ ಈ ಕಡೆ ಒಗ್ಗರಣೆ ರೆಡಿಯಾಗಿರುತ್ತೆ. ಈ ಟ್ರಿಕ್ ಯೂಸ್ ಮಾಡಿ. ಇನ್ನೊಂದು ಬಟ್ಲಿಗೆ ಬಂದುಬಿಟ್ಟು ಕಾರ್ನ್ಫ್ಲವರ್ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ. ಆಮೇಲೆ ಒಂದು ಕಡಾಯಿಗೆ ತಗೊಂಡು ಅದ್ರಾಗೆ ಒಂದು ಕಡಾಯಿಗೆ 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. 3 ಟೇಬಲ್ ಸ್ಪೂನಷ್ಟು. ಅದಕ್ಕೆ ಒಂದು ಗಡ್ಡೆಯಷ್ಟು ಚಿಕ್ಕದಾಗಿ ಕಟ್ ಮಾಡಿರೋ ಬೆಳ್ಳುಳ್ಳಿ ಹಾಕ್ಕೊಂಡು 2 ಮೀಡಿಯಮ್ ಸೈಜಷ್ಟು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ. ಈ ರೀತಿ ಚೆನ್ನಾಗಿ ಫ್ರೈ ಹಾಕ್ಕೊಂಡು ಬಿಡಿ ಆಗುತ್ತಲ್ಲ ಅಲ್ಲಿವರೆಗೂ ಹುಡ್ಕೊಂಡು ಅದಕ್ಕೆ ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಟೊಮೊಟೊ ಮೆಣಸಿನ್ಕಾಯಿ, ಆ ಪೇಸ್ಟ್ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕೋತಾ ಇದ್ದೀನಿ. ನಾನು ದಿಲ್ಬರ್ ಗರಂ ಮಸಾಲ ಹಾಕೋತಾ ಇದ್ದೀನಿ. ನಿಮ್ಮ ಹತ್ರ ಯಾವುದು ಸಿಗುತ್ತೋ ಅದನ್ನು ಯೂಸ್ ಮಾಡ್ಕೊಳ್ಳಿ. ಆಮೇಲೆ ಬಂದು ಧನಿಯಾ ಪುಡಿ ಹಾಕೋತಾ ಇದ್ದೀನಿ. ಇನ್ನು ಮಸಾಲೆಗಳು ನಿಮ್ಮಿಷ್ಟ. ಜೀರಾ ಮಸಾಲ ಹಾಕೋಬೋದು, ಇನ್ನು ಜೀರಾ ಪುಡಿ, ಧನಿಯಾ ಪುಡಿ ಯಾವ್ದು ಬೇಕಾದ್ರೂ ಹಾಕೋಬೋದು. ಆಮೇಲೆ ಮ್ಯಾಗಿ ಮಸಾಲ ಹಾಕೋತಾ ಇದ್ದೀನಿ. ಫುಲ್ ಪ್ಯಾಕೆಟ್ ಆದರೂ ಹಾಕೋಬೋದು, ಇಲ್ಲ ಅರ್ಧನ ಹಾಕೋಬೋದು. ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಬೇಕಾಗುತ್ತೆ. ನೀವು ಒಣಮೆಣ್ಸಿನ್ಕಾಯಿ ತಿನ್ನಲ್ಲ, ಖಾರದ ಪುಡಿ ಬೇಕು ಅಂತ ಅಂದರೆ ಈ ಜಾಗದಲ್ಲಿ ಖಾರದ ಪುಡಿ ಹಾಕೋಬೋದಾಗುತ್ತೆ. ಒಂದು ಸತಿ ಟ್ರೈ ಮಾಡಿ ಈ ಟ್ರಿಕ್ಕು. ಆಮೇಲೆ ಈ ರೆಸಿಪಿ ನಿಮಗೆ ಗೊತ್ತಾಗುತ್ತೆ ಟೇಸ್ಟ್ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಅದಕ್ಕೆ ಮಿಕ್ಸ್ ಮಾಡಿರ್ತೀವಲ್ಲ ಅದು ವಾಟರ್ ಹಾಕ್ಕೊಂಡು ಕಲಿಸ್ಕೋಬೇಕಾಗುತ್ತೆ ನೋಡಿ. ಈ ರೀತಿ ವಾಟರ್ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಗಟ್ಟಿ ಆಗೋವರೆಗೂ ಕಲಿಸ್ಕೋಬೇಕಾಗುತ್ತೆ. ತಲೆ ಸೀದುತ್ತೆ, ಅದರಿಂದ ಲೋ ಫ್ಲೇಮಲ್ಲಿ ಕಲಿಸ್ಕೊತಾನೆ ಇರಿ ನೋಡಿ. ಈ ರೀತಿ ಗಟ್ಟಿ ಆಗಬೇಕು. ಆಮೇಲೆ ಸ್ವಲ್ಪ ನಿಂಬೆ ರಸ ಇವಾಗಾದರೂ ಹಾಕೋಬೋದು, ಇಲ್ಲಾಂದರೆ ಪಾಸ್ತಾ ಹಾಕ್ಕೊಂಡ್ಮೇಲಾದರೂ ಹಾಕೋಬೋದು. ನಾನು ಇವಾಗೇ ಹಾಕೋತಾ ಇದ್ದೀನಿ ನೋಡಿ. ನಿಂಬೆ ರಸ ಹಾಕೋತಾ ಇದ್ದೀನಿ. ನಿಂಬೆ ರಸ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಪಾಸ್ತಾ ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದು ನಾವು ಕುದಿಯೋ ನೀರಲ್ಲಿ ಡೈರೆಕ್ಟಾಗಿ ಹಂಗೆ ನೀರು ತೆಗೆದುಬಿಟ್ಟು ಮಾಡಿರೋದು. ಕುದಿಯೋ ನೀರಲ್ಲಿ ನಾನು ಹಂಗೆ ಕುದ್ದಾದ್ಮೇಲೆ ಹಂಗೆ ಬಿಟ್ಟಿಲ್ಲ, ಕುದಿಯೋ ನೀರಲ್ಲಿ ಬಿಟ್ಟು ನೆನೆಸ್ಬಿಟ್ಟು ಇವಾಗ ಈ ಕಡೆ ಒಗ್ಗರಣೆ ಹಾಕ್ಕೊಂಡು ಅಷ್ಟೊತ್ತಿಗೆಲ್ಲ ಆ ಕಡೆ ಪಾಸ್ತಾ ಬೆಂದಿರುತ್ತಲ್ಲ ಆ ರೀತಿ ಮಾಡಿದ್ದೀವಿ ನೋಡಿ. ಇಷ್ಟು ಜ್ಯೂಸಿಯಾಗಿ ಬರುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ, ಎಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಟೇಸ್ಟು ಅಂತೂ ಸೂಪರಾಗಿರುತ್ತೆ, ಹೇಳೋಕ್ಕಾಗೋದಿಲ್ಲ. ಅಷ್ಟು ಟೇಸ್ಟು ಜ್ಯೂಸಿಯಾಗಿ ಬರುತ್ತೆ. ಯಾವುದು ಸಾಸು ಬೇಕಿಲ್ಲ, ಏನೂ ಬೇಕಿಲ್ಲ. ಒಂದ್ಸತಿ ಟ್ರೈ ಮಾಡಿ ನೋಡಿ ಪ್ಲೀಸ್. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. Hello.